ಸೊ ರವಿ ಸರ್ಗೆ ಈ ಮೂಲಕ ನಾನೊಬ್ಬ ಕರಾವಳಿಯವನಾಗಿ ಕಂಗ್ರ್ಯಾಚುಲೇಟ್ ಮಾಡೋದು ನಮ್ಮ ಕನ್ನಡಿಗನಾಗಿ ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನಾಗುತ್ತೆ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ ಚಂದ್ರಹಾಸ. ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನೇ ಕೊಂದ್ಕೋತಾನೆ, ಒಂದು ಒಳ್ಳೆ ಇಂಟೆನ್ಷನ್ ಇರೋರು, ದೇವರ ಒಂದು ಆಶೀರ್ವಾದ ಇರೋನು ಎಲ್ಲ ಅಡೆತಡೆಗಳನ್ನೂ ಹೆಂಗೆ ದಾಟಿ ಬರ್ತಾನೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಅದ್ಭುತ ಚಂದ್ರಹಾಸದಲ್ಲಿ. ಮತ್ತು ಅಲ್ಲಿರೋಂಥ ಆ್ಯಕ್ಟರ್ಸ್, ಕಾಮಿಡಿ, ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ನಾವು ಆಟದಲ್ಲಿ ನೋಡಿದ್ವಿ, ಸ್ಕ್ರೀನಲ್ಲಿ ಇದು ಹೆಂಗೆ ಕಾಣುತ್ತೆ ಅನ್ನೋದೊಂದು ಕುತೂಹಲ ಇತ್ತು ನನಗೆ. ಬಟ್ ಅವ್ರು ಮಾಡಿರೋ CG ವರ್ಕು ಮತ್ತು ಅಲ್ಲಿರೋ ಕಾಮಿಡಿ ಟೈಮಿಂಗು ಮತ್ತು ಪದ ಬಳಕೆಗಳು ಕನ್ನಡವನ್ನು ಅತಿ ಅದ್ಭುತವಾಗಿ ಉಪಯೋಗ ಮಾಡಿರುವಂಥದ್ದು. ಮತ್ತು ಹಾಡುಗಳು, ನಿಮ್ಮ ಬ್ಯಾಕ್ಗ್ರೌಂಡು ಹಾಡುಗಳಂತೂ ಒಂದು 20 ಹಾಡು ಇರ್ಬೋದಲ್ಲ ಸರ್? 70 ಹಾಡು, ಅದ್ಭುತ ಹಾಡುಗಳು, ಆ ವೈಬು ತುಂಬ ಖುಷಿಯಾಯಿತು. ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬ ದೊಡ್ಡವರು, ಕೆರೆಮನೆ ಶಿವರಾಮ ಹೆಗಡೆ ಅವರು, ಶಂಭು ಹೆಗಡೆ ಅವರು, ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಕಾರಂತರು, ಮತ್ತು ಭಾಗವತರಾದಂಥ ಕಾಳಿಂಗನೌಡರು, ಈ ಥರ ಮಹಾನ್ ವ್ಯಕ್ತಿಗಳು ಇದನ್ನು ಇಷ್ಟು ದಿನ ಕೈ ಹಿಡಿದು ತೊಗೊಂಬರ್ತಾಯಿದ್ರು. ಈಗ ನಮ್ಮ ಜನ್ರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರವ್ರು ತೊಗೊಂಬಂದಿದ್ದಾರೆ. ಸೊ ನೀವು KGF ಮಾಡಿದಾಗ ಮ್ಯೂಸಿಕಲ್ ಒಂದು ಆ್ಯಟಿಟ್ಯೂಡ್ ಇತ್ತು, ಈ ಮ್ಯೂಸಿಕಲ್ ಒಂದು ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮನ್ನು ಕಂಡ್ರೆ ನಂಗೆ ಖುಷಿಯಾಗಿದೆ, ಯಾಕಂದರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು ರವಿ ಬಸ್ರೂರ್. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್, ನಾವು ಬಂದ ದಾರಿನ ಯಾವತ್ತೂ ಮರಿಬಾರ್ದು, ನಾವು ಬಂದ ಜಾಗ, ನಮ್ಮ ಊರು, ನಮ್ಮ ವಾತಾವರಣ ಯಾವತ್ತೂ ಮರಿಬಾರ್ದು. ಅದನ್ನು ನೆನಪಿಸೋವಂಥ ವ್ಯಕ್ತಿಗಳಲ್ಲಿ ನೀವು ತುಂಬ ಅಗ್ರ ಸಾಲಲ್ಲಿ ನಿಂತಿರ್ತೀರ. ಚಂದ್ರಹಾಸ ಮಸ್ಟ್ ವಾಚ್. ಯಕ್ಷಗಾನ ಇಷ್ಟಪಡೋರು, ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದೆ ಇರೋರು ಬಂದು ನೋಡಿದ್ರೆ ಅದರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು. ಮತ್ತು ಆ ಭಾಗವತಿಕೆ ಹಾಡುಗಳು ಅದ್ಭುತ, ತುಂಬ ದೊಡ್ಡ ಅಟೆಂಪ್ಟ್ ಸರ್. ಇದು ಯಾವ ಚಿತ್ರರಂಗದಲ್ಲೂ ಆಗಿಲ್ಲ ಅನಿಸುತ್ತೆ, ಈ ಥರದೊಂದು ಕಲೆನ ಸಿನಿಮಾವಾಗಿ ತಂದಿರೋದು. ಹ್ಯಾಟ್ಸ್ ಆಫ್ ಟು ಯು. ಒಬ್ಬ ಕನ್ನಡಿಗನಾಗಿ ನಾನು ತುಂಬ ಆಶ್ಚರ್ಯನಾದೆ, ತುಂಬ ಖುಷಿಪಟ್ಟೆ. 2.5 ಗಂಟೆ ಹೆಂಗೆ ಹೋಗುತ್ತೆ ಅನಿಸಿತ್ತು, ಬಂದಮೇಲೆ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಒನ್ಸ್ ಅಗೇನ್ ಇಡೀ ಚಂದ್ರಹಾಸ, ಎಲ್ಲ ಯಕ್ಷಗಾನ ಕಲಾವಿದರು, ರವಿ ಬಸ್ರೂರವ್ರ ತಂಡ, ಮತ್ತು ಅವರ ಸ್ಟುಡಿಯೋಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬ ಮ್ಯೂಸಿಷಿಯನ್ನು, ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದ್ರಹಾಸ ಒಂದು ಇತಿಹಾಸವನ್ನು ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ ಅಂತ. ವೀರ ಚಂದ್ರಹಾಸ ವೀರತ್ವವೇ ತುಂಬಿರುವಂತಹ ಒಂದು ಚಿತ್ರ. ಯಕ್ಷಗಾನ, ನಮ್ಮ ನಾಡಿನ ಸೊಗಡನ್ನು ಇಷ್ಟು ಅದ್ಭುತವಾಗಿ ತೋರಿಸಿರೋದು ಈಸಿ ಅಲ್ವೇ ಅಲ್ಲ ಸರ್. ಹ್ಯಾಟ್ಸ್ ಆಫ್ ಸರ್. ಬಿಕಾಸ್ ಅಷ್ಟು ಒಂದು ಮೇಕಪ್ ಹಾಕಲಿಕ್ಕೇನೆ ಯಕ್ಷಗಾನದ್ದು ಅಷ್ಟು ಟೈಮ್ ಹಿಡಿಯುತ್ತೆ. ಇಡೀ ಚಿತ್ರ ಕಲಾವಿದರು ಆ ಒಂದು ಕಂಪ್ಲೀಟ್ ಅಟೈರ್ನ ಕ್ಯಾರಿ ಮಾಡಿರೋದು ಈಸಿ ಮಾತಲ್ವೇ ಅಲ್ಲ. ಚಿತ್ರ ನೋಡುವಾಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆಂದ ಕಾಣಿಸ್ತದೆ ತೆರೆ ಮೇಲೆ ಅಂದರೆ. ಆ್ಯಂಡ್ ಪ್ರತಿಯೊಬ್ಬ ಕಲಾವಿದರು ಕೂಡ ಅವರ ಕಂಪ್ಲೀಟ್ ಜೀವವನ್ನೇ ತುಂಬಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಂದು ಅದ್ಭುತವಾದ ಚಿತ್ರ. ಯಾರೆಲ್ಲ ಒಂದು ಯುನಿಕ್ ಕಾನ್ಸೆಪ್ಟು ಅಥವಾ ನಮ್ಮ ನಾಡಿನ ಸೊಗಡು ಏನಾರ ಯುನಿಕ್ ಆಗಿರೋ ಚಿತ್ರವನ್ನು ನೋಡ್ಲಿಕ್ಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ಮಿಸ್ ಮಾಡಿಕೊಳ್ಳೇಬಾರ್ದು. ಯಾಕಂದರೆ ನಮ್ಮ ನಾಡಿನ ಸಂಸ್ಕೃತಿ ಈ ಯುವ ಪೀಳಿಗೆಗೆ ಎಷ್ಟು ಚೆಂದ ತೋರಿಸಿದ್ದಾರೆ ಅಂದರೆ ಅದು ಹ್ಯಾಟ್ಸ್ ಆಫ್ ದ ಟೀಮ್. ಎಲ್ಲರ ಹಾರ್ಡ್ ವರ್ಕ್ ಇರ್ಬೋದು. ಆ್ಯಂಡ್ ರವಿ ಸರ್, ನಿಮ್ಮ ಒಂದು ಕ್ರಿಯೇಟಿವಿಟಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ತೆರೆ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ, ಈಸಿ ಅಲ್ವೇ ಅಲ್ಲ. ಹಾಗೆ ಎಲ್ಲರೂ ಅಭಿನಯಿಸಿರುವಂತಹ ಒಂದು ಪಾತ್ರ ಆಗಿರ್ಬೋದು, ಎಲ್ಲ ಮೈಂಡಿಗೆ ರಿಜಿಸ್ಟರ್ ಆಗುವಂತಹ ಪಾತ್ರನೇ ಮಾಡಿದ್ದಾರೆ. ಹಾಗೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ಶಿವಣ್ಣ ಸರ್ ಸ್ವಲ್ಪ ಹೊತ್ತು ತೆರೆ ಮೇಲೆ ಬಂದಿದ್ದರೂ ಕೂಡ ಆ ಒಂದು ಅವರ ರೋಲ್ ಏನಿದೆ ಅದಕ್ಕೆ ಜೀವ ತುಂಬಿ ನಟಿಸಿದ್ದಾರೆ. ಆ ಘನತೆ, ಗಾಂಭೀರ್ಯ ಎಲ್ಲೂ ಕಳ್ಕೊಂಡಂಗೆ ತುಂಬ ಅದ್ಭುತವಾಗಿ ತೆರೆ ಮೇಲೆ ಕಾಣಿಸಿದ್ದಾರೆ. ಆ್ಯಂಡ್ ಶಿವಣ್ಣನ ಬೇರೆ ಒಂದು ರೀತಿಯಲ್ಲಿ ನೋಡೋಕ್ಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ನೋಡಲೇಬೇಕು. ಆ್ಯಂಡ್ ಒನ್ಸ್ ಅಗೇನ್ ಇಡೀ ಚಿತ್ರಕ್ಕೆ, ವೀರ ಚಂದ್ರಹಾಸ ಚಿತ್ರಕ್ಕೆ ಒಳ್ಳೆಯದಾಗಲಿ ಸರ್. ಇದು ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ನಾನೊಂದು ಆಶಿಸ್ತೀನಿ. ಇಂಥ ಒಳ್ಳೆಯ ಚಿತ್ರ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಧನ್ಯವಾದಗಳು ವೀರ ಚಂದ್ರಹಾಸ ಟೀಮಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.